ಹಾಯ್ ಗೈಸ್, ಪಾರ್ಟ್ 4 ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ನೆಕ್ಸ್ಟ್ ಬಂದಿದ್ದು ಕಲ್ಲಂಗುಟ್ಟೆ ಬೀಚಿಗೆ. ವ್ಯೂ ಮಾತ್ರ ಸಖತ್ತಾಗಿದೆ ನೋಡಿ. ನನಗೆ ಕಾಂಬಿನೇಷನ್ ಸಖತ್ ಇಷ್ಟ ಆಯಿತು. ಬ್ಲೂ ಮತ್ತು ವೈಟು, ಸ್ಕೈ ಬ್ಲೂ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಸಖತ್ತಾಗಿದೆ. ನೈಟ್ ಅಂದರೆ ಇನ್ನೂ ಸಖತ್ತಾಗಿರುತ್ತೆ, ಯಾಕಂತ ಹೇಳಿದರೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ನೈಟ್ ಬರಬೇಕಿತ್ತು, ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತಾ ಇತ್ತು. ಅಂದರೆ ಬಂದಿದ್ದು ನಾವು ಡೇ ಟೈಮಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಅದೇ ತುಂಬ ಮಳೆ ಕಾರಣದಿಂದ ಅಲ್ಲಿ ಜಾಸ್ತಿ ನಮಗೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ಬೀಚ್ ಒಳಗಡೆ. ಹಾಗಾಗಿ ಸ್ವಲ್ಪ ಟೈಮ್ ಆಟ ಆಡ್ಕೊಂಡು ಬಂದ್ವಿ. ಅಲ್ಲಿ ಜಾಸ್ತಿ ಟೈಮ್ ಇರೋಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿ ತುಂಬ ದೊಡ್ಡ ದೊಡ್ಡ ಅಲೆ ಬರ್ತಾ ಇತ್ತು. ಹಾಗಾಗಿ ಅಲ್ಲಿ ವಾರ್ನ್ ಮಾಡ್ತಾ ಇತ್ತು, ತುಂಬ ದೂರ ಯಾರಿಗೂ ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ತುಂಬ ದೂರ ಹೋದವ್ರಿಗೂ ವಾರ್ನ್ ಮಾಡಿ ಕರ್ಕೊಬಂದು ಆಚೆ ಕಡೆ ಬಿಡ್ತಾ ಇದ್ದು. ಹಾಗಾಗಿ ನಾವು ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಅಂತ ತುಂಬ ದೂರ ಹೋಗಲಿಲ್ಲ, ಅಲ್ಲೇ ಹತ್ರನೇ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಬಂದ್ವಿ. ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಅದು ನೈಟ್ ಬರೋ ಅಷ್ಟು ಚೆನ್ನಾಗಿ ಫೋಟೋಸ್ ಡೇ ಬರೋದಿಲ್ಲ, ಯಾಕಂದರೆ ಲೈಟಿಂಗ್ಸ್ ಎಲ್ಲ ತುಂಬ ಇರುತ್ತೆ. ಇಲ್ಲಿ ಪಾರ್ಟಿ ಡ್ರಿಂಕ್ಸ್ ಎಲ್ಲ ಸಖತ್ತು. ಇಲ್ಲಿ ಯಾರು ನೋಡಿದ್ರು ಡ್ರಿಂಕ್ಸ್ ಮಾಡ್ತಾನೆ ಬರೋದಿಲ್ಲ ಗೋವಾಗ ಹೋದ್ಮೇಲೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ ಪಾರ್ಟಿ ಹೋಟೆಲ್ಸ್ ಎಲ್ಲ ಸಖತ್ತಾಗಿದೆ. ಫೋಟೋಸ್ ಎಲ್ಲ ತೆಕ್ಕೊಳ್ಳೋಕ್ಕೆ ನೋಡಿ ಯಾವ ಥರ ಫ್ರೇಮ್ಸ್ ಎಲ್ಲ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಅಲ್ಲೇ ನಮಗೆ ನಿಯರ್ ಬೈ ಇತ್ತು ನಮ್ಮದು ಹೋಮ್ ಸ್ಟೇ. ಹಾಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಮತ್ತೆ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಹೋದ್ವಿ. ನೆಕ್ಸ್ಟ್ ನಾವು ರೋಡ್ ಅಂತಂದರೆ ಕೋಕೋನಟ್ ಟ್ರೀ ರೋಡ್ ಅಂತ ಕರೀತಾರೆ ಅಲ್ಲಿ, ಅದಕ್ಕೆ ಹೋದ್ವಿ. ವ್ಯೂ ಸಖತ್ತಾಗಿತ್ತು, ಯಾಕಂತ ಹೇಳಿದರೆ ಸೆಂಟ್ರಲ್ ರೋಡ್ ಬಿಡುತ್ತೆ, ಆ ಕಡೆ ಈ ಕಡೆ ಕೋಕೋನಟ್ ಟ್ರೀ ಇರುತ್ತೆ. ಹಾಗೆ ಇಲ್ಲಿ ಬಟರ್ಫ್ಲೈ ಗಾರ್ಡನ್ ಕೂಡ ಇರುತ್ತೆ, ವಿಸಿಟ್ ಮಾಡ್ಬೋದು. ನಾವೇನು ಹೋಗಲಿಲ್ಲ ಅಲ್ಲಿಗೆ. ಈ ರೋಡ್ ಹೇಗೆ ಫೇಮಸ್ ಆಗಿರೋದು ಅಂದರೆ ಬಾಲಿವುಡ್ ಮೂವೀಸ್ ಎಲ್ಲ ತೆಗ್ದಿದ್ದಾರೆ, ಹಾಗಾಗಿ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾರೆ ಟೂರಿಸ್ಟು ನೋಡೋಕ್ಕೆ. ನೆಕ್ಸ್ಟ್ ಇಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾವು ರೂಮ್ಗೆ ಹೊರಟ್ವಿ. ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೈಟ್ ನಾವು ಶಾಪಿಂಗಿಗೆ ಹೊರಟ್ವಿ. ನೋಡಿ ಹೆಣ್ಮಕ್ಳಿಗೆ ಎಷ್ಟು ಏನೇ ಇದ್ರೂ ಸಾಲೋದಿಲ್ಲ. ಆದರೆ ಶಾಪಿಂಗ್ ಏರಿಯಾ ಸ್ಟ್ರೀಟ್ ಅಂತೂ ಸಖತ್ತಾಗಿತ್ತು, ಯಾಕಂದರೆ ಫುಲ್ ಬ್ಯುಸಿ ಸ್ಟ್ರೀಟ್, ತುಂಬ ಗಲ್ಲಿ ರೋಡು, ಪಾರ್ಕಿಂಗ್ ವ್ಯವಸ್ಥೆ ಅಂತೂ ಇರಲಿಲ್ಲ ಅಲ್ಲಿ. ನಮಗಂತೂ ಎಲ್ಲಿ ಗಾಡಿ ನಿಲ್ಲಿಸೋದು ಅಂತಲೇ ಭಯ ಆಗ್ತಿತ್ತು, ಯಾಕೆಂತ ಹೇಳಿದರೆ ಎಲ್ಲಿ ನಿಲ್ಲಿಸಿದ್ರು ಜಗಳ ಮಾಡ್ತಾರೆ ಅನ್ನೋದೊಂದಿತ್ತು. ಹಾಗಾಗಿ ಬೇಗ ನಾವು ಶಾಪಿಂಗ್ ಮುಗಿಸ್ಕೊಂಡು ರೂಮಿಗೆ ಹೋದ್ವಿ. ನೆಕ್ಸ್ಟ್ ಡೇ ನಾವು ಊರ ಕಡೆಗೆ ಬಂದ್ವಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನಮಗೆ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.